ಸುದ್ದಿ ಆದ್ರೆ ಇನ್ನು ಚಿಕ್ಕಣ್ಣ ಅವರು ಇವತ್ತು ಮತ್ತೊಮ್ಮೆ ತನಿಖೆಯನ್ನ ಎದುರಿಸಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಮತ್ತೆ ಚಿಕ್ಕಣ್ಣ ಅವರ ವಿಚಾರಣೆ ಆಗಿದೆ. ಎಸಿಪಿ ಚಂದನ್ ಮುಂದೆ ನಟ ಚಿಕ್ಕಣ್ಣ ವಿಚಾರಣೆಯನ್ನ ನಡೆಸಿದ್ದಾರೆ. ಎರಡನೇ ಬಾರಿ ವಿಚಾರಣೆಗೆ ನಟ ಚಿಕ್ಕಣ್ಣ ಹಾಜರಾಗಿರುವಂಥದ್ದು. ಸತತ 2 ಗಂಟೆ ವಿಚಾರಣೆಯನ್ನ ಎದುರಿಸಿದ್ದಾರೆ ದರ್ಶನ್ ಆಪ್ತ. ಸಾಕ್ಷಿದಾರನಾಗಿ ಆರೋಪಿಯನ್ನ ಭೇಟಿ ಮಾಡಬಾರ್ದು ಅಂತ ನಿಮಗೆ ಗೊತ್ತಿರಲಿಲ್ವಾ ಅಂತ ಹೇಳಿ ಖಡಕ್ ಆಗಿಯೇ ಪ್ರಶ್ನೆ ಮಾಡಿದ್ರಂತೆ ಎಸಿಪಿ. ಸ್ನೇಹಿತನಾಗಿ ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿ ಮಾಡಿದೆ ಅಷ್ಟೇ, ಮತ್ತೆ ವಿಚಾರಣೆ ಕರೆದ್ರೆ ಬರ್ತೀನಿ ಅಂತ ಹೇಳಿ ಚಿಕ್ಕಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಣ್ಣ ಇರಲಾರ್ದೆ ಪದೇ ಪದೇ ಇರುವೆ ಬಿಟ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ದಕ್ಕೆ 164 ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದ್ರು. ಅದಾದ್ಮೇಲೂ ಕೂಡ ದರ್ಶನ್ ಭೇಟಿ ಮಾಡಿದ್ದಕ್ಕೆ ಇವತ್ತು ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರು ಏನು ಅಂತೆಲ್ಲ ಕೇಳೋಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಇಲ್ಲ ಗೊತ್ತಿರಲಿಲ್ಲ ಸರ್. ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು. ಇದು ಚಿಕ್ಕಣ್ಣ ಅವರು ತನಿಖೆಯನ್ನ ಎದುರಿಸಿ ಬಂದ ನಂತರ ಮಾತನಾಡಿದ್ದು ಹೀಗೆ. ಮೊದಲೇ ಬುದ್ಧಿ ಕಲಿಬೇಕಿತ್ತು. ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದಕ್ಕೇನೆ ಕರೆದು ಸ್ಟೇಷನಲ್ಲಿ ಕೂರಿಸಿ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದ್ರು. ಈಗ ಮತ್ತೊಮ್ಮೆ ತನಿಖೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.